ಮುಕ್ತಾಯಕ್ಕ ಮುಕ್ತಾಯಕ್ಕ ಹೇಳ್ತಾಳೆ, ಬದುಕನ್ನು ತುಂಬಲು ಜ್ಞಾನದ ಅರಿವು ಬೇಕಾಗತ್ತೆ. ಬದುಕು ಸುಂದರವಾಗಿರಬೇಕಾದರೆ ಆನಂದ ಬೇಕು, ಐಶ್ವರ್ಯ ಬೇಕು ಮತ್ತು ಜ್ಞಾನ ಬೇಕು. ಹಾಗಾದರೆ ಜ್ಞಾನ ಏಕೆ ಬೇಕು ಅಂತಂದರೆ, ನಮಗೆ ಅದು ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿಸುತ್ತೆ, ಯಾವುದು ಆತ್ಮ ಯಾವುದು ಅನಾತ್ಮ ಅಂತ ತಿಳಿಸುತ್ತೆ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತಲೂ ಹೇಳುತ್ತೆ. ನಮ್ಮ ಸುತ್ತಲೂ ಇರುವುದು ಸಂಪತ್ತು ಅಂತ ಹೇಳಿ ನಮಗೆ ತಿಳಿಯೋದು. ಆದ್ದರಿಂದ ಬಡತನ ಇದೆ ಅಂತ ತಿಳ್ಕೊಂಡಿದ್ದೇವೆ. ಮಾವಿನ ಹಣ್ಣಿನ ವಾಟೆಯನ್ನು ತಿಂದು ಭೂಮಿಯ ಮೇಲಿಟ್ಟರೆ ಅದು ಮಣ್ಣಿನ ಸಾಂಗತ್ಯದಿಂದ ಮೊಳಕೆ ಒಡೆಯುತ್ತದೆ. ಗಿಡವಾಗಿದ್ದು ಮಣ್ಣಿನಿಂದ, ಹಣ್ಣು ತಿಂದಿದ್ದು ಅದೇ ಮಣ್ಣಿನಿಂದ. ಆದರೆ ಹಣ್ಣು ತಿಂದರೆ ಮಣ್ಣು ತಿಂದಂತೆ ಆಗುವುದಿಲ್ಲ. ಆದ್ದರಿಂದ ಮಣ್ಣು ಸಂಪತ್ತು, ನೀರು, ಗಾಳಿ, ಬೆಂಕಿ ಎಲ್ಲವೂ ಸಂಪತ್ತು. ಆದರೆ ನಮಗೆ ಅದು ಸಂಪತ್ತು ಅಂತ ತಿಳಿಯೋದು. ಆದ್ದರಿಂದ ಬಡತನ ಮಾತು ಬದುಕು ಇರುವ ಸಂಪತ್ತು. ಆದ್ದರಿಂದ ಪರಮಾತ್ಮ ಕೊಟ್ಟ ಬದುಕು ಹೇಗಿದ್ದರೆ ಹಾಗೆ ಒಪ್ಪಿಕೊಳ್ಳಬೇಕು. ನಮ್ಮ ಆಯ್ಕೆಯಂತೆ ಬದುಕು ಇರುವುದಿಲ್ಲ. ಯಾಕೆ ಅಂತಂದರೆ, ಮರ ಅಲುಗಾಡಿದಾಗ ಎಲೆ ಅಲುಗಾಡುತ್ತೆ, ಎಲೆ ಅಲುಗಾಡಿದಾಗ ಮರ ಅಲ್ಲಾಡುವುದಿಲ್ಲ. ನಾವು ಊಟ ಮಾಡುವಾಗ ಎಲ್ಲ ಬಣ್ಣಗಳಿಂದ ಕೂಡಿದ ಪಲ್ಯ, ಸಾರು ಹೀಗೆ ಊಟ ಮಾಡಿದ ಬಳಿಕ ಕೊನೆಗೆ ಬಿಳಿಯ ಅನ್ನವನ್ನು ತಿನ್ನಲು ಸಿದ್ಧರಾಗುತ್ತೇವೆ. ಅದೇ ರೀತಿ ನಮ್ಮ ಜೀವನವೂ ಸಹ ಕೊನೆಯಲ್ಲಿ ತಿನ್ನುವ ಬಿಳಿಯ ಅನ್ನದಂತೆ ಕೊನೆಯ ಹಂತದಲ್ಲಿರುವೆವು ಅಂತ ಹೇಳಿ ಅದಕ್ಕಾಗಿ ಸಿದ್ಧವಾಗಿರಬೇಕು. ಹೇಗೆ ಅಂತಂದರೆ, ಪರಮಾತ್ಮ ಕೊಟ್ಟಿದ್ದನ್ನು ಸ್ವೀಕರಿಸುವುದು, ಸಂತೋಷವಾಗಿರುವುದು.